ನಮಸ್ಕಾರ. ಮುಖ್ಯಾಂಶಗಳು. ಬೆಳಗಾವಿಯಲ್ಲಿ ಮಹತ್ವದ ಬಿಜೆಪಿ ಕಾರ್ಯಕಾರಿಣಿ ಆರಂಭ. ಕೇಂದ್ರ ಮತ್ತು ರಾಜ್ಯ ಮುಖಂಡರು ಭಾಗಿ. ಕೃಷಿ ಸಮಸ್ಯೆ ಪರಿಹಾರಕ್ಕಾಗಿ ರೈತ ಸಂಘಟನೆಗಳೊಂದಿಗೆ ಇಂದು ಅಪರಾಹ್ನ 5ನೇ ಸುತ್ತಿನ ಸಮಾಲೋಚನೆ. ಸಚಿವ ನರೇಂದ್ರ ಸಿಂಗ್ ತೋಮರ್. ಜಿಎಸ್ಟಿ ಜಾರಿಯಿಂದ ಆದಾಯ ಕೊರತೆ ಸರಿದೂಗಿಸಲು ರಾಜ್ಯಕ್ಕೆ 4,317 ಕೋಟಿ ರೂಪಾಯಿ ಬಿಡುಗಡೆ. ಟಿ20 ಕ್ರಿಕೆಟ್. ಸಿಡ್ನಿಯಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ನಡುವೆ 2ನೇ ಪಂದ್ಯ. ವಾರ್ತೆಗಳ ವಿವರ. ಸೋಮವಾರದಿಂದ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನ, ಗ್ರಾಮ ಪಂಚಾಯತ್ ಸೇರಿ ಮುಂಬರುವ ಚುನಾವಣೆಗಳ ಕಾರ್ಯತಂತ್ರ ಕುರಿತು ಬೆಳಗಾವಿಯ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಮಹತ್ವದ ಚರ್ಚೆ ನಡೆಯುತ್ತಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರಾಜ್ಯದಲ್ಲಿ ಪಕ್ಷದ ವ್ಯವಹಾರಗಳನ್ನು ನೋಡಿಕೊಳ್ಳುವ ಅರುಣ್ ಸಿಂಗ್, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ನಡೆಯಲಿರುವ ಸಭೆಯಲ್ಲಿ ಕೇಂದ್ರ ಸಚಿವರು, ರಾಜ್ಯ ಸರ್ಕಾರದ ಪ್ರಮುಖರು, ಪಕ್ಷದ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ಇದಲ್ಲದೆ ಬೆಳಗಾವಿ ಲೋಕಸಭೆ, ಮಸ್ಕಿ, ಬಸವ ಕಲ್ಯಾಣ ವಿಧಾನಸಭಾ ಉಪಚುನಾವಣೆಗಳ ಕಾರ್ಯತಂತ್ರಗಳ ಕುರಿತಂತೆಯೂ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಾಧನೆಗಳ ಕುರಿತಂತೆಯೂ ಸಭೆಯಲ್ಲಿ ಸಮಾಲೋಚನೆ ನಡೆಯುವ ನಿರೀಕ್ಷೆ ಇದೆ. ಮಾನ್ಯ ರಾಜ್ಯಾಧ್ಯಕ್ಷರು ಈ ಸಭೆಯನ್ನ ಮುನ್ನಡೆಸಬೇಕಾಗಿ ಸಭೆ ಕುರಿತು ನಿನ್ನೆ ಮಾಹಿತಿ ನೀಡಿದ ಬಿಜೆಪಿ ವಕ್ತಾರ ಅರವಿಂದ ಲಿಂಬಾವಳಿ, ಗೋಹತ್ಯೆ ಕಾಯ್ದೆಗೆ ತಿದ್ದುಪಡಿ, ವಿವಾಹಕ್ಕಾಗಿ ಮತಾಂತರ ಮಾಡುವುದನ್ನು ತಡೆಗಟ್ಟುವ ಕಾನೂನು ಜಾರಿ ಕುರಿತಂತೆಯೂ ಸಭೆಯಲ್ಲಿ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಇದಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಧನೆಗಳನ್ನು ಮನೆ ಮನೆಗೆ ತಲುಪಿಸುವ ಕುರಿತಂತೆಯೂ ಸಮಾಲೋಚನೆ ನಡೆಯಲಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸುವ ಕುರಿತು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಳಗಾವಿಯಲ್ಲಿ ನಿನ್ನೆ ಹೇಳಿದ್ದಾರೆ. ಇದುವರೆಗೂ ನಡೆದಿರುವ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಅದೇ ರೀತಿ ಮುಂಬರುವ 2 ವಿಧಾನಸಭೆ ಉಪಚುನಾವಣೆ ಮತ್ತು ಲೋಕಸಭೆ ಉಪಚುನಾವಣೆಯನ್ನು ಗೆಲ್ಲುವುದು ನಮ್ಮ ಉದ್ದೇಶ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದರು. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ನೇತೃತ್ವದಲ್ಲಿ ನಡೆಯಲಿರುವ ಕೋರ್ ಕಮಿಟಿ ಹಾಗೂ ಕಾರ್ಯಕಾರಿಣಿ ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಎನ್ನುವುದು ಸ್ಪಷ್ಟವಾಗಲಿದೆ ಎಂದು ಅವರು ಹೇಳಿದರು. ಈಗಾಗಲೇ ಬಂದಂತ ಎಲ್ಲ ಚುನಾವಣೆ ನಾವು ಗೆದ್ದಿದ್ದೇವೆ. ಬರುವಂಥ 2 ವಿಧಾನಸಭಾ ಉಪಚುನಾವಣೆ, ಒಂದು ನಿಮ್ಮ ಲೋಕಸಭಾ ಚುನಾವಣೆ ಗೆಲ್ಲಬೇಕಾಗಿದೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ಗೂ ಸಹ ಸಿದ್ಧತೆಗಳು ಪ್ರಾರಂಭ ಆಗಿದೆ. ಈಗಾಗಲೇ ಒಂದು ಸುತ್ತು ನಮ್ಮೆಲ್ಲ ಟೀಮು ರಾಜ್ಯದಲ್ಲಿ ಹೋಗಿ ಬಂದಿದೆ. ದೇವದುರ್ಲಭವಾದಂಥ ಒಂದು ಸ್ವಾಗತ ಸಿಕ್ಕಿದೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ಸು ನಮ್ಮ ಸಂಘಟನೆಯನ್ನು ಬಲಪಡಿಸೋಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು. ಆ ದಿಕ್ಕಿನಲ್ಲಿ ವಿಶೇಷ ಪ್ರಯತ್ನ, ಅದರ ಬಗ್ಗೆ ಚರ್ಚೆ, ಅತಿ ಹೆಚ್ಚು ಸ್ಥಾನಗಳನ್ನು ಗ್ರಾಮ ಪಂಚಾಯತಿನಲ್ಲಿ ಗೆಲ್ಲೋದಕ್ಕೆ ಏನೇನು ಕಾರ್ಯಕ್ರಮ ರೂಪಿಸಬೇಕು ಅದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅರುಣ್ ಸಿಂಗ್ ಜಿ ಅವರು ನಮ್ಮ ಕರ್ನಾಟಕ ಇನ್ಚಾರ್ಜ್ ಇವತ್ತು ಬರ್ತಾ ಇದ್ದಾರೆ. ರಾತ್ರಿ ಅವ್ರೇನು ಸುದ್ದಿ ತಗೊಂಡು ಬಂದಿದ್ದಾರೆ, ಅದರ ಆಧಾರದ ಮೇಲೆ ಅದು ತೀರ್ಮಾನ ಆಗುತ್ತೆ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಮತ್ತು ಉಪಚುನಾವಣೆಗಳ ಕಾರ್ಯತಂತ್ರ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ಹೇಳಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ಕುರಿತಂತೆಯೂ ಕಾರ್ಯಕಾರಿಣಿಯಲ್ಲಿ ಚರ್ಚಿಸಲಾಗುವುದು ಎಂದು ಹೇಳಿದರು. ಪಂಚಾಯಿತಿ ಚುನಾವಣೆ ಮತ್ತು ಬರಲಿರುವಂತಹ ಸಂಭವನೀಯ ಉಪಚುನಾವಣೆಗಳು, ವಿಧಾನಸಭೆ ಮತ್ತು ಲೋಕಸಭೆ ಉಪಚುನಾವಣೆಗಳ ಬಗ್ಗೆ ಕೂಡ ನಾವು ವಿವರವಾಗಿ ಚರ್ಚೆ ಮಾಡ್ತೀವಿ. ಮತ್ತು ಸಂಘಟನಾತ್ಮಕವಾಗಿ ಇನ್ನೂ ಪಕ್ಷವನ್ನು ಬೇರು ಮಟ್ಟದಲ್ಲಿ ಬಲಪಡಿಸುವ ದೃಷ್ಟಿಯಿಂದ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮತ್ತು ಕೆಲ ದಿವಸಗಳ ನಂತರ ಬರಲಿರುವಂಥ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗೂ ಕೂಡ ಈಗಿನಿಂದ ಸಜ್ಜಾಗುವ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರನ್ನು ಅಣಿಗೊಳಿಸುವಂಥದ್ದು, ಪಕ್ಷದ ಸಂಘಟನೆಯನ್ನು ಅಣಿಗೊಳಿಸುವಂಥ ಒಂದು ವಿಶೇಷವಾದಂಥ ಅಜೆಂಡಾ ಕೂಡ ನಮ್ಮ ಒಟ್ಟಾರೆ ಈ ರಾಜ್ಯ ಕಾರ್ಯಕಾರಿಣಿ ಮತ್ತು ಕೋರ್ ಕಮಿಟಿಯಲ್ಲಿದೆ.
ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇದು ಸದಾಕಾಲಕ್ಕೂ ಚಟುವಟಿಕೆಯನ್ನು ಮಾಡುವಂಥ ಪಾರ್ಟಿ ಆದ್ದರಿಂದ ರೆಗ್ಯುಲರ್ ಆಗಿ ನಮ್ಮ ಈ ಎಲ್ಲ ಚಟುವಟಿಕೆಗಳು ನಡೀತಾ ಇರ್ತವೆ. ರಾಜ್ಯ ಕಾರ್ಯಕಾರಿಣಿ ಸಭೆ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಚುನಾವಣೆಗಳಲ್ಲಿ ಪಕ್ಷದ ಕಾರ್ಯಕರ್ತರ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು ಈ ನಿಟ್ಟಿನಲ್ಲಿ ಸಮಾಲೋಚನೆ ನಡೆಯಲಿದೆ ಎಂದು ಹೇಳಿದರು. ಈ ರಾಜ್ಯದಲ್ಲಿ ನಡೀತಕ್ಕಂಥ ಉಪಚುನಾವಣೆ ಬಗ್ಗೆಯೂ ಕೂಡ ನಾಳೆ ಸಂಕ್ಷಿಪ್ತವಾಗಿ ಚರ್ಚೆಗಳಾಗಿ ಹೆಚ್ಚಿನ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಈ ಬಾರಿ ಹೆಚ್ಚು ಒತ್ತನ್ನು ಕೊಡೋದ್ರ ಮುಖಾಂತರ ಹಳ್ಳಿಯಿಂದ ದಿಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಧಿಕಾರದ ಗದ್ದುಗೆಯಲ್ಲಿರಬೇಕು. ಇಲ್ಲಿವರೆಗೆ ಕಾರ್ಯಕರ್ತ ನಾಯಕರಿಗಾಗಿ ದುಡಿತಿದ್ದ. ನಮ್ಮ ಪಕ್ಷದ ಆಲೋಚನೆ ಕಾರ್ಯಕರ್ತರಿಗಾಗಿ ನಾಯಕರು ಈ ಒಂದು ಚುನಾವಣೆಯಲ್ಲಿ ಕಾರ್ಯಗಳನ್ನು ಮಾಡಬೇಕು, ಅವ್ರಿಗೋಸ್ಕರ ನಾವುಗಳು ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರು ಮತ್ತು ರಾಜ್ಯದ ನಾಯಕರು ಕೂಡ ತೀರ್ಮಾನವನ್ನು ತಗೊಂಡಿದ್ದಾರೆ. ಕೃಷಿ ಮತ್ತು ಕೃಷಿ ಸಂಬಂಧಿತ ಕ್ಷೇತ್ರಗಳ ಸಮಸ್ಯೆಗಳ ಕುರಿತು ಕೇಂದ್ರ ಸರ್ಕಾರ ಇಂದು ರೈತ ಸಂಘಟನೆಗಳೊಂದಿಗೆ 5ನೇ ಸುತ್ತಿನ ಮಾತುಕತೆ ನಡೆಸಲಿದೆ. ಗುರುವಾರ 40 ರೈತ ಸಂಘಟನೆಗಳೊಂದಿಗೆ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್, ರೈಲ್ವೆ ಸಚಿವ ಪಿಯೂಷ್ ಗೋಯಲ್, ವಾಣಿಜ್ಯ ಖಾತೆ ರಾಜ್ಯ ಸಚಿವ ಸೋಮ್ ಪ್ರಕಾಶ್ ಚರ್ಚೆ ನಡೆಸಿದ್ದು ಇಂದು ಅಪರಾಹ್ನ ಮತ್ತೊಂದು ಸುತ್ತಿನ ಸಮಾಲೋಚನೆ ನಡೆಯಲಿದೆ. ಸಭೆಯಲ್ಲಿ ಕೃಷಿ, ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕ ವ್ಯವಹಾರಗಳ ಸಚಿವಾಲಯದ ಉನ್ನತಾಧಿಕಾರಿಗಳು ಸಹ ಪಾಲ್ಗೊಳ್ಳಲಿದ್ದಾರೆ. ಸೌಹಾರ್ದಯುತ ವಾತಾವರಣದಲ್ಲಿ ಮಾತುಕತೆ ನಡೆಯಲಿದ್ದು ರೈತರ ಕಲ್ಯಾಣಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ಸಚಿವ ನರೇಂದ್ರ ಸಿಂಗ್ ತೋಮರ್ ತಿಳಿಸಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಮುಂದುವರಿಯಲಿದ್ದು ರೈತ ಸಮೂಹ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎಂದು ಸಹ ತೋಮರ್ ತಿಳಿಸಿದ್ದಾರೆ. ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಸೇರಿದಂತೆ 3 ಕೃಷಿ ಸಂಬಂಧಿತ ಕಾನೂನುಗಳ ಸಾಂವಿಧಾನಿಕ ಮಾನ್ಯತೆ ಮತ್ತು ಗೊಂದಲಗಳ ಬಗ್ಗೆ ಇಂದಿನ ಸಭೆಯಲ್ಲಿ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ದೇಶದ 28 ರಾಜ್ಯಗಳು ಮತ್ತು ಶಾಸನ ಸಭೆಗಳನ್ನೊಳಗೊಂಡ 3 ಕೇಂದ್ರಾಡಳಿತ ಪ್ರದೇಶಗಳು ಜಿಎಸ್ಟಿ ಜಾರಿಯಿಂದ ಉಂಟಾಗಿರುವ ಆದಾಯದ ಕೊರತೆಯನ್ನು ಸರಿದೂಗಿಸಲು ಕೇಂದ್ರ ಸರ್ಕಾರ ನೀಡಿದ್ದ ಆಯ್ಕೆಗಳ ಪೈಕಿ ಪ್ರಥಮ ಆಯ್ಕೆಯನ್ನು ಅಳವಡಿಸಿಕೊಂಡಿವೆ. ಜಾರ್ಖಂಡ್ ಪ್ರಥಮ ಆಯ್ಕೆ ಒಪ್ಪಿಕೊಂಡ ಇತ್ತೀಚೆಗಿನ ರಾಜ್ಯವಾಗಿದೆ. ಜಿಎಸ್ಟಿ ಜಾರಿಯಿಂದ ಉಂಟಾಗಿರುವ ಆದಾಯದ ಕೊರತೆ ಸರಿದೂಗಿಸಲು ಕೇಂದ್ರ ಸರ್ಕಾರ ನೀಡಿದ ಆಯ್ಕೆಗಳ ಪೈಕಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಶೇಷ ಗವಾಕ್ಷಿಯಡಿ ಸಾಲ ಸೌಲಭ್ಯದ ಅವಕಾಶ ನೀಡಲಾಗಿದೆ. ಈ ವಿಶೇಷ ಗವಾಕ್ಷಿಯ ಸಾಲ ಸೌಲಭ್ಯ ಯೋಜನೆ ಕಳೆದ ಅಕ್ಟೋಬರ್ 23ರಿಂದ ಕಾರ್ಯಾಚರಣೆಯಲ್ಲಿದೆ. ಭಾರತ ಸರ್ಕಾರ ಈಗಾಗಲೇ 30,000 ಕೋಟಿ ರೂಪಾಯಿ ಮೊತ್ತವನ್ನು ರಾಜ್ಯಗಳ ಪರವಾಗಿ ವಿಶೇಷ ಗವಾಕ್ಷಿಯಡಿ ಸಾಲ ಪಡೆದು ಆ ಹಣವನ್ನು ಆಯ್ಕೆ ಒಂದನ್ನು ಒಪ್ಪಿದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವರ್ಗಾಯಿಸಿದೆ. ಕರ್ನಾಟಕ ರಾಜ್ಯ ಕೂಡ ಆಯ್ಕೆ 1ರ ಅಡಿಯಲ್ಲಿ ಹೆಚ್ಚುವರಿಯಾಗಿ %0.50 ಸಾಲ ಅಂದರೆ 9,018 ಕೋಟಿ ರೂಪಾಯಿ ಪಡೆಯಲು ಒಪ್ಪಿದ್ದು ವಿಶೇಷ ಗವಾಕ್ಷಿಯಡಿ 4,317.39 ಕೋಟಿ ರೂಪಾಯಿ ಪಡೆದುಕೊಂಡಿದೆ. ಸುಧಾರಣೆ, ಉತ್ತಮ ಆಡಳಿತ ಮತ್ತು ಪರಿವರ್ತನೆಯ ತತ್ವಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅಮೆರಿಕದ ಪ್ಯಾನ್ ಐಐಟಿ ನಿನ್ನೆ ಆಯೋಜಿಸಿದ್ದ ಜಾಗತಿಕ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಎಲ್ಲ ಕ್ಷೇತ್ರಗಳಲ್ಲೂ ಸರ್ಕಾರ ಸುಧಾರಣೆಗಳನ್ನು ತಂದಿದೆ, ಯಾವುದೇ ವಲಯವನ್ನು ಕೈಬಿಟ್ಟಿಲ್ಲ. ಕಾರ್ಮಿಕ ವಲಯದ 4 ಸಂಹಿತೆಗಳಲ್ಲಿ 44 ಕಾನೂನುಗಳನ್ನು ತರಲಾಗಿದೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಕಾರ್ಪೊರೇಟ್ ತೆರಿಗೆ ಹೊಂದಿರುವ ದೇಶ ನಮ್ಮದಾಗಿದ್ದು, ಉತ್ಪಾದನೆ ಮತ್ತು ರಫ್ತು ಉತ್ತೇಜಿಸಲು 10 ವಲಯಗಳಿಗೆ ಸೂಕ್ತ ನೆರವು ನೀಡುವ ಕಾರ್ಯಕ್ರಮ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. केंद्र सरकार राज्य सरकारों से मिले सुझावों के आधार पर काम कर रही है. इसमें प्राथमिकता कोरोना के मरीजों के इलाज में जुटे हेल्थ केयर वर्कर्स, फ्रंटलाइन वर्कर्स और जो पहले से गंभीर बीमारियों से जूझ रहे हैं वैसे बुजुर्ग लोगों को दी जाएगी. The Prime Minister cautioned against rumors that might be spread about vaccination. He said it would ಕೋವಿಡ್-19 ಸಂಕಷ್ಟ ಸಂದರ್ಭದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಿದ್ದು ತಂತ್ರಜ್ಞಾನ ವಲಯದಿಂದಲೂ ಹೆಚ್ಚಿನ ಬಂಡವಾಳ ಹರಿದು ಬಂದಿದೆ. ಇಂದು ಕೈಗೊಳ್ಳುತ್ತಿರುವ ಕ್ರಮಗಳು ನಾಳಿನ ಅಭಿವೃದ್ಧಿಗೆ ಸೂಕ್ತ ಸ್ವರೂಪ ನೀಡುತ್ತಿವೆ. ಕೋವಿಡ್ ನಂತರ ಮರುಕಲಿಕೆ, ಮರು ಆಲೋಚನೆ, ನಾವೀನ್ಯತೆ, ಸಂಶೋಧನಾ ವಲಯಗಳಿಗೆ ಆದ್ಯತೆ ನೀಡಲಾಗಿದೆ ಎಂದು ಪ್ರತಿಪಾದಿಸಿದರು. ದಕ್ಷಿಣ ಪೂರ್ವ ಏಷ್ಯಾ, ಐರೋಪ್ಯ ಒಕ್ಕೂಟ ಸೇರಿದಂತೆ ಹಲವಾರು ದೇಶಗಳೊಂದಿಗೆ ಭಾರತ
ಕಾರ್ಯನಿರ್ವಹಿಸುತ್ತಿದೆ. ಯುವ ಸಮೂಹ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತಮ್ಮ ಕೌಶಲ್ಯ ಮತ್ತು ವೃತ್ತಿಪರತೆಯ ಸಾಮರ್ಥ್ಯವನ್ನು ಅನಾವರಣಗೊಳಿಸುತ್ತಿದೆ. ಇತ್ತೀಚೆಗೆ ನಡೆದ ವೈಭವ್ ಶೃಂಗಸಭೆಯಲ್ಲಿ ಯುವ ಸಮೂಹ ವಿಜ್ಞಾನ ಮತ್ತು ನಾವೀನ್ಯ ವಲಯದಲ್ಲಿ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿದ್ದು, ಬಾಹ್ಯಾಕಾಶ ವಲಯದಲ್ಲಿ ಐತಿಹಾಸಿಕ ಸುಧಾರಣೆಗಳನ್ನು ತರಲಾಗಿದೆ. ಅಲ್ಲದೆ ದೇಶದ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತಿದ್ದು, ವಿಜ್ಞಾನ ಮತ್ತು ತಂತ್ರಜ್ಞಾನ ಶಿಕ್ಷಣವನ್ನು ಬಲಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. कुछ दिन पहले मेरी मेड इन इंडिया वैक्सीन बनाने का जो प्रयास कर रही वैज्ञानिक टीमें हैं, काफी देर तक उनसे बहुत ही सार्थक मेरी बातचीत हुई है. वैज्ञानिकों से भी मिलने का मौका मिला है और भारत के वैज्ञानिक अपनी सफलता को लेकर बहुत ही आश्वस्त हैं. उनका कॉन्फिडेंस लेवल बहुत ही मजबूत है जी. अभी अन्य देशों की कई वैक्सीनों के नाम बाजार में हम सब सुन रहे हैं, लेकिन फिर भी दुनिया की नजर कम कीमत वाली सबसे सुरक्षित वैक्सीन पर है और इस वजह से स्वाभाविक है पूरी दुनिया की नजर भारत पर भी है. The Prime Minister thanked the leaders of all parties for their contribution in the fight against COVID-19. He appealed people to be alert and not let their guard down. The meeting was attended by Home Minister Amit Shah, Defence Minister Rajnath Singh and Health Minister Dr. Harshvardhan. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಡಿದ್ದು ಆಗ್ರಾ ಮೆಟ್ರೋ ನಿರ್ಮಾಣ ಕಾಮಗಾರಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಲಿದ್ದಾರೆ. ಉತ್ತರ ಪ್ರದೇಶದ ಮೆಟ್ರೋ ರೈಲು ನಿಗಮ 5 ವರ್ಷಗಳಲ್ಲಿ ಆಗ್ರಾ ಮೆಟ್ರೋದ 2 ಕಾರಿಡಾರ್ಗಳ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಗಡುವು ಹಾಕಿಕೊಂಡಿದೆ. ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ಮತ್ತು ಇತರ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಆಗ್ರಾಕ್ಕೆ ಬರುವ ದೇಶ ವಿದೇಶಗಳ ಪ್ರವಾಸಿಗರಿಗೆ ಈ ಮೆಟ್ರೋ ಯೋಜನೆ ಪೂರ್ಣಗೊಂಡ ಬಳಿಕ ಹಸಿರು ಪ್ರಯಾಣದ ಅನುಭವ ನೀಡಲಿದೆ. ಆಗ್ರಾ ಉತ್ತರ ಪ್ರದೇಶದ ಪ್ರಮುಖ ನಗರಗಳಲ್ಲಿ ಒಂದಾಗಿದ್ದು, ಮೆಟ್ರೋ ರೈಲು ಸಂಚಾರ ಇಲ್ಲಿನ ಸಂಚಾರದ ಒತ್ತಡವನ್ನು ನಿವಾರಿಸುವುದರ ಜೊತೆಗೆ ವಾಯು ಮಾಲಿನ್ಯವನ್ನು ತಗ್ಗಿಸಲಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಖಾಸಗಿ ವಲಯವನ್ನು ಪ್ರೋತ್ಸಾಹಿಸಲು ಸರ್ಕಾರ ಹಲವಾರು ಕ್ರಾಂತಿಕಾರಕ ಕ್ರಮಗಳನ್ನು ಕೈಗೊಂಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಈ ಅವಕಾಶವನ್ನು ಕೈಗಾರಿಕಾ ವಲಯಗಳು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಸಶಸ್ತ್ರ ಪಡೆಗಳು ವೆಬಿನಾರ್ ಮೂಲಕ ಆಯೋಜಿಸಿದ್ದ 2ನೇ ಧ್ವಜ ದಿನದ ಸಮಾರಂಭದಲ್ಲಿ ಪಾಲ್ಗೊಂಡ ಅವರು ಖಾಸಗಿ ವಲಯದ ಮಹತ್ವ ಮತ್ತು ಪಾತ್ರವನ್ನು ಸರ್ಕಾರ ಗುರುತಿಸಿದೆ. ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಖಾಸಗಿ ವಲಯ ರಕ್ಷಣಾ ಕ್ಷೇತ್ರದಲ್ಲಿ ಮಹತ್ವದ ಪ್ರಗತಿ ಸಾಧಿಸುತ್ತಿದೆ. ಇದೀಗ ಖಾಸಗಿ ಸಂಸ್ಥೆಗಳಿಗೆ ಹೆಚ್ಚಿನ ಅವಕಾಶಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ದೇಶದ ಸಾರ್ವಭೌಮತ್ವ, ರಕ್ಷಣಾ ಪಡೆಗಳ ಪ್ರಗತಿಗೆ ಒತ್ತು ನೀಡಲಾಗಿದೆ. ನಿವೃತ್ತ ಸೇನಾ ಸಿಬ್ಬಂದಿ ಕಲ್ಯಾಣಕ್ಕೆ ಆದ್ಯತೆ ನೀಡಿದ್ದು, ಗಾಯಗೊಂಡ ಯೋಧರ ಕುಟುಂಬದ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಇಂತಹ ನಿರೀಕ್ಷೆಗಳನ್ನು ಸಾಕಾರಗೊಳಿಸಲು ಧ್ವಜ ದಿನ ಉತ್ತಮ ಅವಕಾಶವಾಗಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 36,652 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 96,08,211ಕ್ಕೆ ಏರಿಕೆಯಾಗಿದೆ. ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದ್ದು, ನಿನ್ನೆ 42,533 ಮಂದಿ ಬಿಡುಗಡೆಯಾಗಿದ್ದು, ಒಟ್ಟು 90,58,822 ಸೋಂಕಿತರು ಗುಣಮುಖರಾಗಿದ್ದಾರೆ. ಇದರೊಂದಿಗೆ ಚೇತರಿಕೆ ಪ್ರಮಾಣ 94.28ಕ್ಕೆ ಹೆಚ್ಚಳವಾಗಿದೆ. ಒಂದೇ ದಿನ 512 ಮಂದಿ ಮೃತಪಟ್ಟಿದ್ದು, ಇದುವರೆಗೆ 1,39,700 ಮಂದಿ ಸಾವನ್ನಪ್ಪಿದ್ದಾರೆ. ಮರಣ ದರ 1.45ಕ್ಕೆ ತಗ್ಗಿದೆ. 4,09,689 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 4.26ಕ್ಕೆ ಇಳಿಕೆಯಾಗಿದೆ. ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮ ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದು, ಇದಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿವೆ. ಬಂದ್ ಹಿನ್ನೆಲೆಯಲ್ಲಿ ಕೆಲವೆಡೆ ಪ್ರತಿಭಟನೆ ನಡೆದಿದ್ದು, ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿರುವುದಾಗಿ ವರದಿಯಾಗಿದೆ. ರಸ್ತೆ ಸಾರಿಗೆ ಸಂಸ್ಥೆ ಬಸ್ಗಳು ಎಂದಿನಂತೆ ಸಂಚರಿಸುತ್ತಿದ್ದು, ರೈಲು ಹಾಗೂ ಮೆಟ್ರೋ ರೈಲು ಸೇವೆ ಅಬಾಧಿತವಾಗಿದೆ. ಅಗತ್ಯ ಸೇವೆಗಳಿಗೆ ಯಾವುದೇ ಧಕ್ಕೆಯಾಗಿಲ್ಲ.
ಎಲ್ಲೆಡೆ ವ್ಯಾಪಕ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದ್ದು ಅಹಿತಕರ ಘಟನೆಯಲ್ಲಿ ತೊಡಗಿದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಹೋಟೆಲ್ಗಳು, ಅಂಗಡಿ ಮುಂಗಟ್ಟುಗಳು, ಸರ್ಕಾರಿ ಕಚೇರಿಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ ನೀಡಿ, ರಾಜ್ಯ ಸರ್ಕಾರ ಕನ್ನಡ ಪರ ಕೆಲಸಗಳಿಗೆ ಆದ್ಯತೆ ನೀಡಿದ್ದು, ಅಳಿದುಳಿದ ಕನ್ನಡ ಕೆಲಸಗಳನ್ನು ಪೂರ್ಣಗೊಳಿಸಲು ಕನ್ನಡ ಕಾಯಕ ವರ್ಷ ಘೋಷಿಸಲಾಗಿದೆ. ನಾಡು ನುಡಿ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದ್ದು, ಯಾವುದೇ ಸಮಸ್ಯೆ ಇದ್ದರೂ ಮಾತುಕತೆಗೆ ಸರ್ಕಾರ ಸಿದ್ಧವಿದೆ ಎಂದು ಹೇಳಿದ್ದಾರೆ. ಈ ಮಧ್ಯೆ ಕಂದಾಯ ಸಚಿವ ಆರ್ ಅಶೋಕ ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿ, ರಾಜ್ಯದಲ್ಲಿ ಬಂದ್ನಿಂದ ಯಾವುದೇ ಸಮಸ್ಯೆ ಎದುರಾಗದು, ಜನ ಗೊಂದಲಕ್ಕೆ ಒಳಗಾಗುವುದು ಬೇಡ ಎಂದು ಮನವಿ ಮಾಡಿದರು. ಬಂದ್ ಅಂತಾರೆ, ಅದೆಲ್ಲ ನಡೆಯಲ್ಲ. ಕರೋನಾ ಟೈಮಲ್ಲೇ ಸುಮಾರು 40 ದಿನ ಲಾಕ್ಡೌನ್ ಆಗಿ ಜನ ಸಂಕಷ್ಟದಲ್ಲಿದ್ದಾರೆ. ಬೀದಿ ವ್ಯಾಪಾರಿಗಳಿರ್ಬೋದು, ಕಾರ್ಮಿಕರಿರ್ಬೋದು, ಈ ಸಂದರ್ಭ ಯಾರು ಅವ್ರಿಗೆ ಆ ಸ್ಪಂದನೆ ಮಾಡ್ತಾ ಇಲ್ಲ. ಆದ್ರೂ ಕೋರ್ಟನ್ನು ಕೂಡ ಆದೇಶ ಮಾಡಿದೆ ಯಾವುದೇ ರೀತಿ ಬಂದ್ ಮಾಡಬಾರ್ದು ಅಂತ. ಬಲಾತ್ಕಾರವಾಗಿ ಬಂದ್ ಮಾಡಿದ್ರೆ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಎಪಿಎಂಸಿ ಕಾಯ್ದೆ ತಿದ್ದುಪಡಿಯಿಂದ ರೈತ ಸಮುದಾಯಕ್ಕೆ ಅನುಕೂಲವಾಗಿದೆ ಎಂದು ಹಾವೇರಿಯ ಕೆಲ ರೈತರು ಹೇಳಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಅಬ್ದುಲ್, ಎಪಿಎಂಸಿ ಕಾಯ್ದೆ ತಿದ್ದುಪಡಿ ತಂದಿರುವುದು ನಮಗೆ ಸಂತಸ ಮೂಡಿಸಿದೆ. ಆದರೆ ಈವರೆಗೆ ನಾವು ಬೆಳೆದ ಬೆಳೆಯನ್ನು ಖರೀದಿಸಲು ಯಾವುದೇ ಕಂಪನಿ ಅಥವಾ ಸಂಸ್ಥೆಗಳಾಗಲಿ ಮುಂದೆ ಬಂದಿಲ್ಲ ಎಂದರು. ಇದನ್ನ ಕಂಪನಿಗಳು ಆಮೇಲೆ ನೇರವಾಗಿ ಬಂದು ನಮ್ಮ ಮಾಲನ್ನು ಖರೀದಿ ಮಾಡಕ್ಕೆ ಸರ್ಕಾರ ಸಂಬಂಧಪಟ್ಟವರಿಗೆ ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಒತ್ತಾಯ ಮಾಡ್ತಾನೆ. ನಾನು ಅದಕ್ಕೆ ಖರೀದಿ ಮಾಡಲಿಕ್ಕೆ ನಮ್ಗೆ ಅನುವು ಮಾಡಿಕೊಡ್ಬೇಕು. ರೈತರಿಗೆ ನಾವು ಅನುಕೂಲ ಆತಂದ್ರೆ ನಾವು ರೈತರು ಬದುಕಿದಂದ್ರೆ ಇವತ್ತೆಲ್ಲ ಜನಸಾಮಾನ್ಯರು ಬದುಕಿದಂಗೆ. ಅದಕ್ಕೆ ಸರ್ಕಾರ ಇದನ್ನ ಶೀಘ್ರದಲ್ಲೇ ಕ್ರಮ ತರಬೇಕಂತ ಒತ್ತಾಯಿಸ್ತಾನೆ. ಈಗ ರೈತರು ಅಂತ ಮಾಲ್ ಇದ್ದಾಗ ರೈತರು ಮತ್ತೊಬ್ಬ ರೈತ ಸುರೇಶ್ ಚಲವಾದಿ, ಫಸಲು ಬಂದ ಸಂದರ್ಭದಲ್ಲೇ ಖರೀದಿ ಮಾಡಿದರೆ ಅನುಕೂಲವಾಗುತ್ತದೆ, ವಿಳಂಬವಾದರೆ ರೈತರು ನಷ್ಟ ಅನುಭವಿಸಬೇಕಾಗುತ್ತದೆ ಎಂದರು. ನಿಜ. ಆ ನಂತರ ಈಗ ಕಂಪನಿಯವರಿಗೆ ಸರ್ಕಾರ ಈಗ ನಮ್ಗೆ ಹೆಂಗ್ ತಿಳಿಸೈತಿ, ಎಪಿಎಂಸಿ ಕಾನೂನು ಹಿಂಗ್ ಮಾಡ್ತೇವಿ ಹಂಗ್ ಮಾಡ್ತೇವಿ ಅಂತೇಳಿ, ಅದ ತರ ಇವರು ಸರ್ಕಾರದವರು ಏನ್ ಮಾಡ್ಬೇಕು, ಕಂಪನಿಯವರಿಗೇನು ಅವಕಾಶ ಕೊಡ್ಬೇಕು, ಅವ್ರಿಗೂ ಕಳಿಸ್ಬೇಕು. ರೈತರಂತೆಕ ಕಳಿಸ್ಕೊಟ್ರ ರೈತರದು ಮಾಲ್ ಖರೀದಿಗೆ ಅವರು ಬಂದು ಕೇಂದ್ರ ಚಾಲೂ ಮಾಡಬೇಕು. ಸರ್ಕಾರ ಅದಕ್ಕೆ ಖರೀದಿ ಕೇಂದ್ರ ಚಾಲೂ ಮಾಡಬೇಕು, ಅದಕ್ಕೆ ಅವಕಾಶ ಕೊಡಬೇಕು. ಅವರು ಕಂಪನಿಯವ್ರು ಬರಬೇಕು. ಅವಾಗ ಹಿಂಗ ಬಂತಂದ್ರೆ ರೈತರು ಉಳಿತಾರ. ಇಂದು ವಿಶ್ವ ಮಣ್ಣು ದಿನ. ಜೀವ ಸಂಕುಲಗಳನ್ನು ಪೋಷಿಸುವ ಮಣ್ಣು ಭೂಮಂಡಲದ ಅತ್ಯಂತ ಮಹತ್ವದ ಭಾಗವಾಗಿದೆ. ಚಲನಶೀಲ ಬದುಕಿಗೆ ಆರೋಗ್ಯವಂತ ಮಣ್ಣು ಅತ್ಯಂತ ಅಗತ್ಯವಾಗಿದ್ದು, ಆರೋಗ್ಯಕರ ಮಣ್ಣಿನ ರಕ್ಷಣೆ, ಪೋಷಣೆ, ನಿರ್ವಹಣೆ ವಿಶ್ವ ಮಣ್ಣು ದಿನದ ಮಹತ್ವವಾಗಿದೆ. ಅಂತಾರಾಷ್ಟ್ರೀಯ ಮಣ್ಣು ವಿಜ್ಞಾನಿಗಳ ಒಕ್ಕೂಟದ ಶಿಫಾರಸಿನ ಅನ್ವಯ 2014ರಿಂದ ವಿಶ್ವ ಮಣ್ಣು ದಿನವನ್ನು ಆಚರಿಸುತ್ತಾ ಬರಲಾಗಿದೆ. ಜೀವ ವೈವಿಧ್ಯ ರಕ್ಷಣೆಗೆ ಆರೋಗ್ಯಕರ ಮಣ್ಣು ಅಗತ್ಯವಾಗಿದ್ದು, ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲು ಮಣ್ಣಿನ ಪಾತ್ರ ಮುಖ್ಯವಾಗಿದೆ. ರಾಷ್ಟ್ರೀಯ ಮಣ್ಣಿನ ದಿನದ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಮಣ್ಣಿನ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಕೋಲಾರದ ಹುತ್ತೂರಿನಲ್ಲಿ ಮಣ್ಣು ಆರೋಗ್ಯ ಚೀಟಿ ವಿತರಿಸಲಾಗುತ್ತಿದೆ. ಜೊತೆಗೆ ಕೃಷಿಯಲ್ಲಿ ಮಣ್ಣಿನ ಪ್ರಾಮುಖ್ಯತೆ ಹಾಗೂ ಪೋಷಕಾಂಶ ಕುರಿತು ಜಾಗೃತಿ ಮೂಡಿಸಲು ಒತ್ತು ನೀಡಲಾಗಿದೆ. ಅನಾಲಿಸಿಸ್ ಅಲ್ಲಿ ಏನೇನ್ ಕಾಂಪೋನೆಂಟ್ ಇರುತ್ತೆ, ಯಾವುದು ಅವರ ಸರ್ವೆ ತಾಕಿನಲ್ಲಿ ಯಾವ ಪೋಷಕಾಂಶ ಹೆಚ್ಚಳವಾಗಿದೆ, ಯಾವ್ದು ಕಡಿಮೆ ಆಗಿದೆ, ರೈತರು ಯಾವ ಗೊಬ್ಬರನ ಬಳಸಬೇಕು.
ತೆಗೆದು ಅನಾಲಿಸಿಸ್ ಮಾಡಿ ಮಣ್ಣು ಡಿಡಿ ನ್ಯೂಸ್ನೊಂದಿಗೆ ಸಹಾಯಕ ಕೃಷಿ ಅಧಿಕಾರಿ ಹರೀಶ್, ಕೃಷಿ ಪ್ರಧಾನವಾದ ಈ ಗ್ರಾಮದಲ್ಲಿ ಗೊಬ್ಬರ ಬಳಕೆ, ಮಣ್ಣಿನ ಸತ್ವ ಪರೀಕ್ಷೆ ಚೀಟಿಯನ್ನು ಸಮರ್ಪಕವಾಗಿ ವಿತರಿಸಲಾಗುತ್ತದೆ ಎಂದು ಹೇಳಿದರು. ಮಣ್ಣು ಮಾದರಿಗಳನ್ನು ಸಂಗ್ರಹಿಸಿಕೊಂಡು ಈಗ ನಾವು ಅನಾಲಿಸಿಸ್ ಮಾಡಿ ರೈತರಿಗೆ ಮಣ್ಣು ಆರೋಗ್ಯ ಚೀಟಿಗಳನ್ನ ವಿತರಿಸುತ್ತಿದ್ದೇವೆ. ಈ ಮಣ್ಣು ಆರೋಗ್ಯ ಚೀಟಿ ವಿತರಿಸುವುದರಿಂದ ರೈತರು ಮುಖ್ಯವಾಗಿ ಮಣ್ಣು ಆರೋಗ್ಯ ಚೀಟಿ ಶಿಫಾರಸಿನ ಮೇಲೆ ಪೋಷಕಾಂಶಗಳನ್ನು ಬಳಸಿಕೊಂಡು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿ ಆದಾಯವನ್ನು ಹೆಚ್ಚಿಸಿಕೊಳ್ಳಬೇಕು. ಹಾಗೂ ಅದೇ ರೀತಿ ಕೃಷಿ ಚಟುವಟಿಕೆಗಳಲ್ಲಿನ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿ ರೈತರು ಆದಾಯವನ್ನು ದ್ವಿಗುಣಗೊಳಿಸಿಕೊಳ್ಳಲು ಇದೊಂದು ಸಹಕಾರಿಯಾಗಲಿದೆ. ನಮ್ಮದು ಟೊಮೆಟೊ, ಆಲೂಗಡ್ಡೆ. ಗ್ರಾಮದ ರೈತ ಶ್ರೀನಿವಾಸ ಅಧಿಕ ಗೊಬ್ಬರ ಬಳಕೆ ಪ್ರಮಾಣವನ್ನು ಮಣ್ಣಿನ ಪರೀಕ್ಷೆ ನಂತರ ಕಡಿಮೆ ಮಾಡಿದ್ದು ಇದರಿಂದ ಮಣ್ಣಿನ ಆರೋಗ್ಯ ಸುಧಾರಣೆಯಾಗಿದೆ ಎಂದರು. ಒಳ್ಳೆ ಇಳುವರಿ ತೆಗಿಬಹುದಾಗಿದೆ. ಮೊದಲು ನಮಗೂ ಗೊತ್ತಾಗ್ತಲ್ಲ, ಎಷ್ಟು ಬೇಷ್ಟ ಅಷ್ಟು ಹಾಕ್ಬಿಟ್ಟು ಹಾಳು ಮಾಡ್ತಾ ಇದ್ರು. ಈಗ ಪರವಾಗಿಲ್ಲ ಸರ್. ಈಗ ಏನಂದ್ರೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಗೊಬ್ಬರಗಳು ಇದು ಮಾಡ್ಕೊಬೋದು. ರಾಗಿ ಬೆಳಿತೀರಿ. ವೆಂಕಟಲಕ್ಷ್ಮಮ್ಮ ಈ ಪರೀಕ್ಷೆ ಮಣ್ಣಿನ ಕೊರತೆಗಳನ್ನು ತಿಳಿಯಲು ಸಾಧ್ಯವಾಗಿದೆ ಎಂದರು. ಸ್ವಲ್ಪ ಹಾಕ್ತಿರಿ, ಇದು ಮಣ್ಣು ಪ್ರಾಬ್ಲಮ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಚೆಕ್ ಮಾಡಿಸಿದ್ರಿ. ನಾವು ಅಧಿಕವಾಗಿ ರಾಸಾಯನಿಕ ಯುವ ರೈತ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಮಾಡ್ತಾ ಇದ್ದೀರಿ ನಾವು. ಅದಕ್ಕೆ ಈ ಪರೀಕ್ಷೆಯಿಂದ ನಮ್ಗೆ ಏನಂದ್ರೆ ನಮ್ಮ ಭೂಮಿಗೆ ಎಷ್ಟು ಇದು ರಾಸಾಯನಿಕ ಬೇಕು, ಎಷ್ಟು ಸಾವಯವ ಗೊಬ್ಬರ ಬೇಕು, ಯಾವ ರಂಜಕ ಎಷ್ಟು ಬೇಕು, ಬೋರನ್ ಎಷ್ಟು ಬೇಕು, ಜಿಂಕೆ ಎಷ್ಟು, ಯಾವ ಲೆವೆಲ್ ಅಲ್ಲಿ ಪೋಷಕಾಂಶಗಳು ಬೇಕು ಅನ್ನೋದು ಇದು ಈ ಕಾರ್ಡಿಂದ ನಮ್ಗೆ ತುಂಬಾ ಮಣ್ಣು ಪರೀಕ್ಷೆ ಮಾಡಿಸಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ. ಇದರಿಂದ ಯಾವ ಟೈಮ್ಗೆ ಯಾವ ಬೆಳೆಗೆ ಯಾವ ತರ ನಾವು ಇದು ಮಾಡಬೇಕು ಅನ್ನೋದು ಇದರಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ಅಥವಾ ಮಣ್ಣಿನ ವಿಜ್ಞಾನಿ ಡಾಕ್ಟರ್ ಅನಿಲ್, ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗಲಿದ್ದು ವೈಜ್ಞಾನಿಕ ರೀತಿಯಲ್ಲಿ ಗೊಬ್ಬರ ಬಳಕೆಯನ್ನು ಉತ್ತೇಜಿಸಲಾಗುತ್ತಿದೆ ಎಂದರು. ಅದರಲ್ಲಿರುವಂತಹ ಸೂಕ್ಷ್ಮ ಜೀವಿಗಳಾಗಿರ್ಬೋದು, ನಾವೇನ್ ಹೇಳ್ತೀವಿ ಅಂದ್ರೆ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳು ಏನಿರ್ತಾವೆ ಎಲ್ಲಾನು ಕ್ಷೀಣಿಸ್ತಾ ಹೋಗ್ತಾ ಇರ್ತದೆ. ಸೊ ಈ ಕ್ಷೀಣಿಸ್ತಾ ಹೋದಾಗ ಏನಾಗ್ತದೆ, ರೈತರು ನಾವು ಮಣ್ಣಿನ ಪರೀಕ್ಷೆ ಮಾಡಿಸದೇ ಇದ್ದಾಗ, ಸೊ ಅದರ ಆರೋಗ್ಯ ನಾವು ತಿಳ್ಕೊಂಡೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನಮ್ಗೆ ಇಳುವರಿಯಲ್ಲಿ ಕಡಿಮೆ ಬರ್ತಾ ಇರೋಂಥದ್ದು ನಾವು ಕಂಡುಕೊಳ್ಬಹುದು. ಸೊ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಬೆಳೆ ನಷ್ಟ ಆಗುವಂತದ್ದು ನೋಡ್ತಾ ಇರ್ತೀವಿ. ಸೊ ಇಲ್ಲಾಂದ್ರೆ ಬೆಳೆ ಬಂದ್ರೆ ಕೂಡ ಒಳ್ಳೆ ಉತ್ಕೃಷ್ಟ ಗುಣಮಟ್ಟ ಫಸಲು ಬರ್ತಾ ಇರೋದಂತದ್ದು ಕೂಡ ನಾವು ನೋಡಬಹುದು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯವು ಆನ್ಲೈನ್ ಗೇಮಿಂಗ್, ಫ್ಯಾಂಟಸಿ ಕ್ರೀಡೆಗಳು ಮತ್ತಿತರ ಜಾಹೀರಾತುಗಳ ಕುರಿತಂತೆ ಸೂಚನೆಗಳನ್ನು ಜಾರಿ ಮಾಡಿದೆ. ಭಾರತೀಯ ಜಾಹೀರಾತು ಮಾನದಂಡ ಮಂಡಳಿ ASCI ಹೊರಡಿಸುವ ಮಾರ್ಗಸೂಚಿಗಳ ಅನುಸರಣೆ ಮಾಡುವಂತೆ ಸೂಚಿಸಲಾಗಿದೆ. ಟಿವಿ ವಾಹಿನಿಗಳಲ್ಲಿ ಪ್ರಸಾರವಾಗುವ ಜಾಹೀರಾತುಗಳು ASIC ಮಾರ್ಗಸೂಚಿಗಳಿಗೆ ಬದ್ಧವಾಗಿರಬೇಕು ಎಂದು ಸೂಚನೆ ನೀಡಲಾಗಿದೆ. ಈ ತಿಂಗಳ 15ರಿಂದ ಜಾರಿಗೆ ಬರಲಿದ್ದು, ನಿರ್ದೇಶನಗಳ ರೀತ್ಯ ಯಾವುದೇ ಜಾಹೀರಾತಿನಲ್ಲಿ 18 ವರ್ಷ ಅದಕ್ಕಿಂತ ಕಡಿಮೆ ವಯಸ್ಸಿನವರು ಅಥವಾ ಆ ವಯಸ್ಸಿಗಿಂತ ಕಡಿಮೆ ಕಾಣುವಂತವರು ಗೇಮ್ ಆಡುತ್ತಿರುವುದನ್ನು, ಆಟವಾಡಿ ಹಣ ಗಳಿಸಿದ್ದಾರೆ ಎಂಬುದನ್ನು ತೋರಿಸುವಂತಿಲ್ಲ. ಮುದ್ರಣ ಮತ್ತು ಸ್ಥಿರ ಜಾಹೀರಾತಿನಲ್ಲಿ ಅಂತಹ ಪ್ರತಿಯೊಂದು ಆನ್ಲೈನ್ ಗೇಮಿಂಗ್ ಜಾಹೀರಾತುಗಳು ಆ ಆಟವು ಹಣಕಾಸಿನ ನಷ್ಟದ ಅಪಾಯ ಒಳಗೊಂಡಿದೆ ಮತ್ತು ವ್ಯಸನಕಾರಿಯಾಗಿಯೂ ಆಗಬಹುದು, ಸ್ವಂತ ಅಪಾಯದೊಂದಿಗೆ ಮತ್ತು ಜವಾಬ್ದಾರಿಯೊಂದಿಗೆ ಆಡಿ ಎಂಬ ಘೋಷಣೆಯನ್ನು ಒಳಗೊಂಡಿರಬೇಕು ಎಂದು ಸೂಚಿಸಲಾಗಿದೆ. ಆದಾಯ ಗಳಿಕೆಯ ಮೂಲ ಅಥವಾ ಪರ್ಯಾಯ ಉದ್ಯೋಗ ಎಂಬಂತೆ ಹಣ ಗೆಲ್ಲಲು ಎಂದು ಈ ಆನ್ಲೈನ್ ಗೇಮಿಂಗ್ ಜಾಹೀರಾತು ಪ್ರಕಟಿಸುವಂತಿಲ್ಲ. ಜೊತೆಗೆ ಆನ್ಲೈನ್ ಗೇಮಿಂಗ್ ಆಡಿದ ವ್ಯಕ್ತಿ ಬೇರೆಯವರಿಗಿಂತ ಅತ್ಯಂತ ಹೆಚ್ಚು ಸಫಲ ಎಂದು ಬಿಂಬಿಸುವಂತಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಇತ್ತೀಚೆಗೆ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ನಿವಾರ್ ಚಂಡಮಾರುತದಿಂದ ಉಂಟಾಗಿದ್ದ ಹಾನಿ ಹಾಗೂ ನಷ್ಟದ ಅಂದಾಜು ಮಾಡಲು ಕೇಂದ್ರದ ಅಧ್ಯಯನ ತಂಡ ಇಂದು ಖುದ್ದು ಪರಿಶೀಲನೆ ನಡೆಸಲಿದೆ. ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಶುತೋಷ್ ಅಗ್ನಿಹೋತ್ರಿ ನೇತೃತ್ವದ 8 ಸದಸ್ಯರ ತಂಡ ಇಂದಿನಿಂದ 4 ದಿನಗಳ ಕಾಲ ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿ ನೀಡಿ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳ ಜೊತೆ ಚರ್ಚೆ ನಡೆಸಿ ಕೇಂದ್ರಕ್ಕೆ ವರದಿ ಸಲ್ಲಿಸಲಿದೆ. with state government officials in Chennai on Tuesday. ಮಂಡ್ಯ ಮೂಲದ ಹಿರಿಯ ವೈದ್ಯ ಡಾಕ್ಟರ್ ವಿವೇಕ್ ಮೂರ್ತಿ ಅವರನ್ನು ಅಮೆರಿಕದ ಸರ್ಜನ್ ಜನರಲ್ ಆಗಿ ನೇಮಿಸಲಾಗಿದೆ. ಅಮೆರಿಕ ಚುನಾಯಿತ ಅಧ್ಯಕ್ಷ ಜೋ ಬೈಡನ್ ಈ ನೇಮಕ ಮಾಡಿದ್ದಾರೆ. ಈ ಹಿಂದೆ ಅಮೆರಿಕ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ ಆಡಳಿತದಲ್ಲಿ ಸಹ
ವಿವೇಕ್ ಮೂರ್ತಿ ಸರ್ಜನ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದ್ದರು. ಕೋವಿಡ್-19 ಸೋಂಕು ವ್ಯಾಪಕವಾಗಿರುವ ಈ ಸಂದರ್ಭದಲ್ಲಿ ಸೋಂಕು ನಿಯಂತ್ರಣ ಕ್ರಮಗಳನ್ನು ಜಾರಿಗೊಳಿಸಲು ವಿವೇಕ್ ಜೊತೆಗೆ ಶ್ವೇತಭವನದ ಕೊರೋನಾ ವೈರಸ್ ಸಮನ್ವಯಕಾರರಾಗಿ ಜೆಫ್ ಜೈನ್ಸ್ ಅವರನ್ನು ಬೈಡನ್ ನೇಮಿಸಿಕೊಂಡಿದ್ದಾರೆ. ಮಹಿಳೆಯರು ಇತ್ತೀಚಿನ ದಿನಗಳಲ್ಲಿ ಉದ್ಯಮಶೀಲತೆಯಲ್ಲಿ ಮಹತ್ವದ ಸಾಧನೆ ಮಾಡುತ್ತಿದ್ದಾರೆ. ವಾಣಿಜ್ಯೋದ್ಯಮದಲ್ಲಿ ಮಹಿಳೆಯರ ಕಾರ್ಯಕ್ಷಮತೆಯಲ್ಲಿ ಉತ್ತಮ ಪ್ರಗತಿಯಾಗುತ್ತಿದೆ. ಮಹಿಳೆಯರ ಸಾಧನೆ ಬಗ್ಗೆ ಕೋವಿಡ್-19 ಸೋಂಕಿನ ನಡುವೆಯೂ ದೇಶದೆಲ್ಲೆಡೆ ಹಲವು ವರ್ಚುವಲ್ ಸಭೆ ಸಮಾವೇಶಗಳು ನಡೆಯುತ್ತಿದ್ದು ಮಹಿಳೆಯರ ಕೊಡುಗೆಯನ್ನು ಸ್ಮರಿಸಲಾಗುತ್ತಿದೆ. ಈ ಕುರಿತು ಒಂದು ವರದಿ. ಸಾಲಿನಲ್ಲಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಚೇರ್ಕಾಡಿ ಗ್ರಾಮದ ಪ್ರಸನ್ನ ಪ್ರಸಾದ್ ಭಟ್ ಸಹ ಒಬ್ಬರು. 2 ದಶಕಗಳ ಹಿಂದೆ ಪೇತ್ರಿ ಎಂಬ ಕುಗ್ರಾಮದಲ್ಲಿ ಎಲ್ಲರಂತೆಯೇ ತೋಟಗಾರಿಕೆ ಬೆಳೆಗಳ ಮೂಲಕ ಕೃಷಿ ಆರಂಭಿಸಿದ ಪ್ರಸನ್ನ ಅವರು ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿದ್ದರು. ಆದರೆ ನಿರೀಕ್ಷಿತ ಲಾಭ ದೊರೆಯದ ಕಾರಣ ಪತಿ ಶ್ಯಾಮ್ ಪ್ರಸಾದ್ ಭಟ್ ಅವರೊಂದಿಗೆ ನರ್ಸರಿ ಕೃಷಿಯನ್ನು ಅರಸಿಕೊಂಡರು. ನಂತರ ಸುಮಾರು 20 ವರ್ಷಕ್ಕೂ ಅಧಿಕ ಸಮಯ ನರ್ಸರಿಯಲ್ಲಿ ಕೃಷಿ ಮಾಡಿದ ಅವರು ಇದೀಗ ಅದನ್ನು ಉದ್ಯಮವಾಗಿ ಪರಿವರ್ತಿಸಿ ಲಕ್ಷಾಂತರ ರೂಪಾಯಿಗಳ ಲಾಭ ನೋಡುತ್ತಿದ್ದಾರೆ. ಪೇತ್ರಿಯಲ್ಲಿ ಸುಮಾರು 10 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವ ನರ್ಸರಿಯಲ್ಲಿ ಹಲವು ಬಗೆಯ ಹಣ್ಣಿನ ಗಿಡಗಳು, ಔಷಧೀಯ ಗಿಡಗಳು, ವಿವಿಧ ಕಸಿ ಮಾಡಿದ ಸಸ್ಯಗಳನ್ನು ಬೆಳೆಸುತ್ತಿರುವ ಪ್ರಸನ್ನ ರಾಜ್ಯದ ಹಲವು ಭಾಗಗಳಿಗೆ ಪೂರೈಸುತ್ತಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಮಹಿಳೆಯರಿಗೆ ಉದ್ಯೋಗ ನೀಡಿದ್ದು ಸ್ಥಳೀಯ ಮಹಿಳೆಯರ ಆದರ್ಶ ರೂಪ ಎನಿಸಿದ್ದಾರೆ. ಸಮೃದ್ಧಿ ಮಹಿಳಾ ಮಂಡಳಿಯ ಸದಸ್ಯೆ ಸಹನಾ, ಪ್ರಸನ್ನ ಭಟ್ ಕೇವಲ ರೈತ ಮಹಿಳೆಯಾಗಿ ಉಳಿಯದೆ ಓರ್ವ ಯಶಸ್ವಿ ಉದ್ಯಮಿಯಾಗಿ ಬೆಳೆದಿದ್ದಾರೆ. ತಮ್ಮ ಜೊತೆಗೆ ಇತರರನ್ನೂ ಬೆಳೆಸುವ ಅವರ ಗುಣ ಎಲ್ಲರಿಗೂ ಆದರ್ಶ ಎನ್ನುತ್ತಾರೆ. ಅವರೆಲ್ಲ ಆರ್ಥಿಕ ಸ್ಥಿತಿ ಇಂಪ್ರೂವ್ಮೆಂಟ್ ಆಗಿದೆ. ಮೊದಲು ಬ್ಯಾಗ್ನೆಲ್ಲ ಮಾಡ್ತಾ ಇರುವಾಗ ಮನೆಯಲ್ಲೆಲ್ಲ ಹೇಳ್ತಿದ್ರು, ನಿಮ್ಗೆ ಏನು ಕೆಲಸ ಇಲ್ಲ ಹೆಂಗಸ್ರೆ ಹಾಗೀಗೆಲ್ಲ ಹೇಳ್ತಾ ಇದ್ರು. ಬಟ್ ಬ್ಯಾಗ್ ಸೇಲ್ ಆಗ್ಲಿ ಸ್ಟಾರ್ಟ್ ಆದ ತಕ್ಷಣ ಸ್ವಲ್ಪ ಇನ್ಕಮ್ ಬರ್ಲಿ ಸ್ಟಾರ್ಟ್ ಆದಾಗ ಮನೆಯಲ್ಲಿ ಕೂಡ ಸಪೋರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ನೀನು ಅದು ಮಾಡು ಇದು ಮಾಡು, ಮನೆಯವರು ಕೂಡ ಸಪೋರ್ಟ್ ಮಾಡ್ತದೆ. ಸೊ ಟೋಟಲಿ ನಮ್ಮೆಲ್ಲಾ ಸದಸ್ಯರ ಮನೆಯವರಿಗೂ ಕೂಡ ಇದೊಂದು ವಿಷಯ ತುಂಬಾ ಖುಷಿಯಾಗಿದೆ. ಆಧುನಿಕತೆಗೆ ಅನುಗುಣವಾಗಿ ಕೊಕೆಡಾಮ, ಅಲಂಕಾರಿಕ ಗಿಡಗಳು, ವೇಸ್ಟ್ ಪ್ಲಾಸ್ಟಿಕ್ ಸೇರಿದಂತೆ ನಾನಾ ಬಗೆಯ ಸಸಿಗಳು ಈ ನರ್ಸರಿಯಲ್ಲಿ ದೊರೆಯುತ್ತಿವೆ. ವಿಶೇಷ ಅಂದರೆ ಬಾಳೆ ಅಂಗಾಂಶದ ಸಸಿಗಳಿಗೆ ಎಲ್ಲೆಡೆಯಿಂದ ಬೇಡಿಕೆ ಇದ್ದು ಕರಾವಳಿ, ಮಲೆನಾಡು, ಬಯಲುಸೀಮೆ ಮುಂತಾದೆಡೆ ಇವರ ಉದ್ಯಮ ವಿಸ್ತಾರಗೊಂಡಿದೆ. ಸಮೃದ್ಧಿ ಮಹಿಳಾ ಮಂಡಳಿಯ ಸದಸ್ಯೆಯಾಗಿ, ಅಧ್ಯಕ್ಷೆಯಾಗಿ ಸರ್ಕಾರದ ಯೋಜನೆಗಳನ್ನು ಸ್ಥಳೀಯ ಮಟ್ಟದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿರುವ ಪ್ರಸನ್ನ ಅವರು ರಾಷ್ಟ್ರ ಮಟ್ಟದ ರೈತ ಮಹಿಳೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳಿಂದ 10 ಹಲವು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಆಧುನಿಕ ತಂತ್ರಜ್ಞಾನ ಮತ್ತು ಕೌಶಲ್ಯದ ಮೂಲಕ ಕೃಷಿಯನ್ನು ಲಾಭದಾಯಕವಾಗಿ ಪರಿವರ್ತಿಸಲು ಸಾಧ್ಯವಿದೆ. ಆದರೆ ಇದಕ್ಕೆ ಬದ್ಧತೆ ಮತ್ತು ಇಚ್ಛಾಶಕ್ತಿ ಅತ್ಯಗತ್ಯ ಎನ್ನುತ್ತಾರೆ ಯಶಸ್ವಿ ಉದ್ಯಮಿ ಪ್ರಸನ್ನ ಭಟ್. 16 ಜನ ನಾವು ಮಹಿಳೆಯರು ಸೇರ್ಕೊಂಡು ವಿವಿಧ ರೀತಿಯ ಕರಕುಶಲ ವಸ್ತುಗಳು, ಕಸದಿಂದ ರಸ, ಬ್ಯಾಗುಗಳು, ನಾನಾ ರೀತಿಯ ಬಟ್ಟೆ ಚೀಲಗಳಾಗಿರ್ಬೋದು, ಮಾಸ್ಕ್ಗಳಾಗಿರ್ಬೋದು, ಹೀಗೆ ಬೇರೆ ಬೇರೆ ತರದ ಒಂದು ತಯಾರಿಕೆಯಲ್ಲಿ ತೊಡಗಿಕೊಂಡು ಇಂದು ಆನ್ಲೈನ್ ಅಲ್ಲಿ ಯಶಸ್ವಿಯಾಗಿ ಮಾರುಕಟ್ಟೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. 16 ಜನ ಕೂಡ ಆರ್ಥಿಕವಾಗಿ ಸದೃಢರಾಗಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ಯಾವುದೇ ಸಂದರ್ಭದಲ್ಲಿ ಕೂಡ ಎದೆಗುಂದದೆ ಮುನ್ನುಗ್ಗಬೇಕು ಛಲದಿಂದ. ಖಂಡಿತವಾಗಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕೃಷಿ ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ಭಾರತ ಕ್ರಿಕೆಟ್ ತಂಡ ನಾಳೆ ಸಿಡ್ನಿಯಲ್ಲಿ ಆತಿಥೇಯ ತಂಡದ ವಿರುದ್ಧ 2ನೇ ಟಿ20 ಕ್ರಿಕೆಟ್ ಪಂದ್ಯ ಆಡಲಿದೆ. ನಿನ್ನೆ ಕ್ಯಾನ್ಬೆರಾದಲ್ಲಿ ನಡೆದ ಪ್ರಥಮ ಟಿ20 ಪಂದ್ಯದ ವೇಳೆ ತಲೆಗೆ ಏಟು ಬಿದ್ದಿರುವ ಕಾರಣ ಆಲ್ರೌಂಡರ್ ರವೀಂದ್ರ ಜಡೇಜಾ ಸರಣಿಯಿಂದ ಹೊರಗುಳಿದಿದ್ದು ಅವರ ಬದಲಿಗೆ ವೇಗದ ಬೌಲರ್ ಶಾರ್ದುಲ್ ಠಾಕೂರ್ ತಂಡ ಸೇರಿದ್ದಾರೆ. 3 ಪಂದ್ಯಗಳ ಟಿ20 ಸರಣಿಯಲ್ಲಿ ಕಾನ್ಬೆರಾದಲ್ಲಿ ನಿನ್ನೆ ನಡೆದ ಮೊದಲ ಪಂದ್ಯದಲ್ಲಿ ಭಾರತ ತಂಡ 11 ರನ್ಗಳಿಂದ ಜಯ ಗಳಿಸಿ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿದೆ. ನಾಳೆ ನಡೆಯುವ ಪಂದ್ಯ ಗೆಲ್ಲುವ ಮೂಲಕ ಟಿ20 ಸರಣಿ ಕೈವಶಪಡಿಸಿಕೊಂಡು ಏಕದಿನ ಅಂತಾರಾಷ್ಟ್ರೀಯ ಸರಣಿಯ ಸೋಲಿನ ಸೇಡು ತೀರಿಸಿಕೊಳ್ಳಲು ಭಾರತ ತಂಡ ಕಾತರಿಸುತ್ತಿದೆ. 3ನೇ ಟಿ20 ಪಂದ್ಯ ಡಿಸೆಂಬರ್ 8ರಂದು ಸಿಡ್ನಿಯಲ್ಲೇ ನಡೆಯಲಿದೆ. ಭಾರತ ಹಾಗೂ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡಗಳು ಈ ಪ್ರವಾಸದ ವೇಳೆ 4 ಟೆಸ್ಟ್ ಪಂದ್ಯಗಳನ್ನಾಡಲಿದ್ದು ಪ್ರಥಮ ಟೆಸ್ಟ್ ಅಡಿಲೇಡ್ನಲ್ಲಿ ಡಿಸೆಂಬರ್ 17ರಿಂದ ಆರಂಭವಾಗಲಿದೆ. Jadeja was the second highest run getter,
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳಗಾವಿಯಲ್ಲಿ ಮಹತ್ವದ ಬಿಜೆಪಿ ಕಾರ್ಯಕಾರಿಣಿ ಆರಂಭ, ಕೇಂದ್ರ ಮತ್ತು ರಾಜ್ಯ ಮುಖಂಡರು ಭಾಗಿ. ಕೃಷಿ ಸಮಸ್ಯೆ ಪರಿಹಾರಕ್ಕಾಗಿ ರೈತ ಸಂಘಟನೆಗಳೊಂದಿಗೆ ಇಂದು ಅಪರಾಹ್ನ 5ನೇ ಸುತ್ತಿನ ಸಮಾಲೋಚನೆ, ಸಚಿವ ನರೇಂದ್ರ ಸಿಂಗ್ ತೋಮರ್. ಜಿಎಸ್ಟಿ ಜಾರಿಯಿಂದ ಆದಾಯ ಕೊರತೆ ಸರಿದೂಗಿಸಲು ರಾಜ್ಯಕ್ಕೆ 4,317 ಕೋಟಿ ರೂಪಾಯಿ ಬಿಡುಗಡೆ. ಟಿ20 ಕ್ರಿಕೆಟ್, ಸಿಡ್ನಿಯಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ನಡುವೆ 2ನೇ ಪಂದ್ಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.